ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸ್ವಲ್ಪ ಜನ ಕೇಳ್ತಾ ಇದ್ರು. ಸೊ ಪರ್ಟಿಕ್ಯುಲರ್ ಒಂದು ವೆಬ್ಸೈಟ್ ಇದೆಯಲ್ಲ ರೂಮ್ ಬುಕ್ ಮಾಡೋದಕ್ಕೆ ಮಂತ್ರಾಲಯದಲ್ಲಿ, ಸೊ ಅದಕ್ಕೆ ಆ ವೆಬ್ಸೈಟ್ನ ನಮಗೆ ತೋರಿಸ್ಕೊಡಿ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವ ವೆಬ್ಸೈಟು, ಅದರಲ್ಲಿ ಏನೇನೆಲ್ಲ ಬುಕ್ ಮಾಡ್ಬೋದು, ಏನೇನು ತುಂಬ ಬೆನಿಫಿಟ್ಸ್ ಇದೆ, ಏನು ಅಂದ್ಬಿಟ್ಟು ಎಲ್ಲನೂ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ಮಂತ್ರಾಲಯದ ವ್ಲಾಗ್ನ ನೋಡ್ಕೊಂಡು ಬಂದಿಲ್ಲ, ಬೇಗ ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಅದನ್ನೇ ಒಂದು ಸಪ್ರೇಟಾಗಿ ಪ್ಲೇ ಲಿಸ್ಟ್ ಮಾಡಿ ಆ್ಯಡ್ ಮಾಡಿದ್ದೀನಿ, ಮಂತ್ರಾಲಯ ವ್ಲಾಗ್ ಅಂತ ಹೇಳ್ಬಿಟ್ಟು. ಸೊ ತಡ ಮಾಡದೆ ಬೇಗ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫಸ್ಟು ಫೋನ್ ಓಪನ್ ಮಾಡೋಣ. ಫೋನ್ ಓಪನ್ ಮಾಡಾದ್ಮೇಲೆ ಐಫೋನ್ ಇರೋರ ಹತ್ರ ಆದರೆ ಸಫಾರಿ ಅಂತ ಇರುತ್ತೆ, ಇಲ್ಲ ಆಂಡ್ರಾಯ್ಡ್ ಫೋನ್ ಇರೋರ ಹತ್ರ ಆದರೆ ಗೂಗಲ್ ಇರುತ್ತೆ. ನಾನು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು SRS ಮಠ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, SRS ಮಠ ಅಂತ ಅಂದ್ಬಿಟ್ಟು ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದೆ. ಸೊ ಈ ಥರ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ದೇವಸ್ಥಾನದವ್ರದ್ದೇನೆ ಇದು, ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಅಂದ್ಬಿಟ್ಟು. ಇದರಲ್ಲಿ ಆ್ಯಪ್ ಕೂಡ ಇದೆ, ಮೇಲ್ಗಡೆ ನೋಡಿ ತೋರಿಸ್ತಾ ಇದೆ ಡೌನ್ಲೋಡ್ ದಿ ಆ್ಯಪ್ ಅಂತ ಹೇಳ್ಬಿಟ್ಟು. ನಿಮಗೆ ಆ್ಯಪ್ ಬೇಕಂತ ಹೇಳಿದ್ರೆ ನೀವು ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಬೋದು. ಇದರಲ್ಲಿ ರೂಮ್ ಬುಕ್ಕಿಂಗ್ ಇರುತ್ತೆ, ಸೇವಾ ಬುಕ್ಕಿಂಗ್ ಇರುತ್ತೆ, ಡೊನೇಷನ್ ಕೊಡೋದಿರುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ನೀವೇನಾದರೂ ಬುಕ್ ಮಾಡ್ಕೊಂಡಿದ್ರಿ ಈ ವೆಬ್ಸೈಟ್ನ ಯೂಸ್ ಮಾಡ್ಕೊಂಡ್ರೆ ಅದು ಹಿಸ್ಟ್ರಿ ಕೂಡ ಅಲ್ಲೇ ಇರುತ್ತೆ, ಪ್ರತಿಯೊಂದು ಅಲ್ಲೇ ಇರುತ್ತೆ. ಆ್ಯಂಡ್ ಇದ್ರದ್ದು ಪೇಮೆಂಟ್ ಎಲ್ಲ ಬಂದು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ನಿಮಗೆ ಕಂಪಲ್ಸರಿ ಆನ್ಲೈನ್ ಪೇಮೆಂಟೇ ಇರುತ್ತೆ, ಕ್ಯಾಶ್ ಇರೋದಿಲ್ಲ. ಈಗ ರೂಮ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿದೆ ನಾನು. ಸೊ ಕ್ಲಿಕ್ ಮಾಡಾದ್ಮೇಲೆ ಈಗ ನೀವು ಫಸ್ಟು ನಾನು ಆಗಲೇ ಹೇಳ್ದಂಗೆ ರೂಮು ಅವೈಲೇಬಲ್ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಾದ್ಮೇಲೆ ಟ್ರೈನ್ನ ಬುಕ್ ಮಾಡಿ. ನೀವು ಏನಕ್ಕಂತ ಹೇಳಿದ್ರೆ ಒಂದೊಂದ್ಸಲಿ ನೀವು ಟ್ರೈನ್ನ ಬುಕ್ ಮಾಡಿಬಿಟ್ಟು ಬಂದಿರ್ತೀರಾ, ಆಮೇಲೆ ನೋಡಿದ್ರೆ ಇಲ್ಲಿ ರೂಮ್ ಬುಕ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀರಾ, ಬಟ್ ರೂಮ್ಗಳು ಅವೈಲೇಬಲ್ ಇರೋದಿಲ್ಲ ಅದೇ ಟೈಮ್ ಅದೇ ಡೇಟ್ಗೆ. ಈಗ ನಾನು ಒಂದು ಡೇಟ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ಮತ್ತು ಟೈಮ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ತೋರಿಸ್ತಿದೆ ನಿಮಗೆ ರೂಮ್ ಅವೈಲೇಬಲ್ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಅದಕ್ಕೇ ನಿಮಗೆ ಏನು ಮಾಡಿ ಅಂದರೆ ಫಸ್ಟು ನಿಮ್ಮ ಡೇಟ್ಗೆ ಅವೈಲೇಬಲ್ ಇದೆಯೋ ಇಲ್ವೋ ಅದನ್ನು ಚೆಕ್ ಮಾಡಿ. ಚೆಕ್ ಎಲ್ಲ ಮಾಡಾದ್ಮೇಲೆ ಆಮೇಲೆ ಕಂಪ್ಲೀಟಾಗಿ ಅಮೌಂಟ್ನ ಪೇ ಮಾಡಿಬಿಟ್ಟು ರೂಮ್ನ ಬುಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಡೇಟ್ ಹಾಕ್ತಾ ಇದ್ರು ಅವೈಲೇಬಲ್ ಇರಲಿಲ್ಲ ರೂಮ್ಸ್ಗಳು. ಸೊ ನೆಕ್ಸ್ಟ್ ಮಂತ್ ಆಗಸ್ಟ್ ಅಲ್ವಾ, ಅದು 12ಗೆ ನಾನು ಡೇಟ್ ಹಾಕ್ಬಿಟ್ಟು ನಾನು ನೋಡಿದೆ. ಸೊ ಚೆಕ್ ಮಾಡಿದೆ, ಆವಾಗ ನನಗೆ ಒಂದೇ ಒಂದು ರೂಮ್ ಸಿಕ್ಕಿದ್ದು ಅಷ್ಟೇ. ಯಾವುದು AC ರೂಮ್ ಸಿಕ್ತು. ಅದು ಒಂದು ಕಾಸ್ಟು 1520 ರೂಪೀಸ್. ನಿಮಗೆ ಇಷ್ಟ ಇದ್ದರೆ ಅದನ್ನ ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಏನು ನೆಸೆಸಿಟಿ ಇಲ್ಲ. ಇದ್ರ ಕೆಳಗಡೆನೇ 250 ರೂಪೀಸ್, 300, 600 ರೂಪೀಸ್ದೆಲ್ಲ ಇರುತ್ತೆ. ಈಗ ನಾನು ಜಸ್ಟ್ ಬುಕ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಬುಕ್ ಅಂತ ಅಲ್ಲಿ ಬಂದಾಗ ಇಲ್ಲಿ ನಿಮ್ಮದು ಫೋನ್ ನಂಬರ್ ಇರುತ್ತಲ್ಲ, ವ್ಯಾಲಿಡ್ ಫೋನ್ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಅದ್ರದ್ದು GST, ಕನ್ವೀನಿಯನ್ಸ್ ಫೀಸು ಎಲ್ಲ ಸೇರಿಸಿ ಒಂದು 100 ರೂಪೀಸ್ ಏನೋ ಅದಕ್ಕೆ ಆ್ಯಡ್ ಆಗುತ್ತೆ. ಎಲ್ಲ ಸೇರಿಸಿ ಟೋಟಲ್ ನಿಮಗೆ 1672 ರೂಪೀಸ್ ಆಗಿದೆ. ಅಲ್ಲಿ ನಿಮ್ಮ ಅಡ್ರೆಸ್, ಸಿಟಿ, ಕಂಪ್ಲೀಟಾಗಿ ಪಿನ್ ಕೋಡ್ ಯಾವ್ಯಾವ್ದು ಇರುತ್ತೆ ಎಲ್ಲನೂ ಹಾಕಿ ಪ್ರೊಸೀಡ್ ಕೊಡಿ. ಪೇಮೆಂಟ್ ಮಾಡಿ. ನಿಜವಾಗ್ಲೂ ಭಯ ಪಟ್ಕೊಳ್ಳೋಕೆ ಹೋಗಬೇಡಿ, ಆನ್ಲೈನ್ ಪೇಮೆಂಟ್ ಮಾಡ್ತಿದ್ರಾ ಅಂತ ಅಂದ್ಬಿಟ್ಟು. ಏನೂ ಇಲ್ಲ, ನೀವು ಕರೆಕ್ಟಾಗಿ ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೊಟ್ಟಿದ್ರೆ ನಿಮ್ಮ ಇಮೇಲ್ಗೆ ಆ ರೆಸಿಪ್ಟ್ ಬಂದು ತಲುಪುತ್ತೆ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇಷ್ಟು ರೂಮ್ ಬುಕ್ಕಿಂಗ್ ಆಗಿರುತ್ತೆ. ನೆಕ್ಸ್ಟು ನೀವು ಇದರಲ್ಲಿ ಸೇವಾ ಬುಕ್ಕಿಂಗು, ಅಲ್ಲಿ ಹೋಗಿ ರಾಯರ್ಗೆ ನೀವು ನಿಮ್ಮ ಸೇವೆ ಸಲ್ಲಿಸ್ಬೇಕಂದ್ರೆ ಇಲ್ಲಿ ಸೇವಾ ಬುಕ್ಕಿಂಗ್ ಅಂತ ಇರುತ್ತೆ. ನೀವು ಹೋಗೋ ದಿನದ್ದು ಡೇಟ್ನ ಅಲ್ಲಿ ಹಾಕ್ಬಿಟ್ಟು ಅದನ್ನ ಪ್ರೊಸೀಡ್ ಕೊಡಿ. ಆವಾಗ ಇದಕ್ಕೆ ಯಾವ್ಯಾವ ಸೇವೆ ಇರುತ್ತೆ ಎಲ್ಲನೂ ಪ್ರತಿಯೊಂದು ಲಿಸ್ಟ್ ಆಗ್ತಾ ಬರುತ್ತೆ. ಅಲ್ಲಿ ನೀವು ಇದರಲ್ಲಿ ಒಂದೇ ಸೇವೆ ಮಾಡಬೇಕು ಅಂದ್ಕೊಂಡಿರ್ತೀರಾ. ಸೊ ನೀವು ಒಂದೇ ಸೇವೆ ಮೇಲೆ ಕ್ಲಿಕ್ ಮಾಡಿದ್ರು ಓಕೆ, ಇಲ್ಲ ನೀವು ಮಲ್ಟಿಪಲ್ಸ್ ಆಫ್ ಸೇವೆಗಳನ್ನ ಮಾಡಬೇಕು ಅಂತ ಅಂದರೆ ನೀವು ಅದ್ರ ಮೇಲೆಲ್ಲ ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ ಟು ಲ್ಯಾಕ್ ತನಕನೂ ಅಲ್ಲಿ ಸೇವೆ ಮಾಡೋಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಆದಷ್ಟು ಸೇವೆ ಮಾಡಿಬಿಟ್ಟು ಬನ್ನಿ ದೇವ್ರಿಗೆ ಅಂತ ಅನ್ಕೋತೀನಿ. ಸೊ ಇದಕ್ಕೆ ಹೆಂಗೆ ರಿಜಿಸ್ಟರ್ ಆಗೋದಂತ ಹೇಳಿದರೆ ಇಲ್ಲಿ ಎಂಟರ್ ದ ಮೊಬೈಲ್ ನಂಬರ್ ಅಂತ ಇದೆ. ಸೊ ನಿಮ್ಮ ವ್ಯಾಲಿಡ್ ಆಗಿರೋ ಮೊಬೈಲ್ ನಂಬರ್ನ ನೀವು ಫಸ್ಟಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಾದ್ಮೇಲೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಆಗಿರುತ್ತೆ. ಮತ್ತು ಇದು ಕೂಡ ಕಂಪ್ಲೀಟ್ಲಿ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ರೂಮ್ ಬುಕ್ಕಿಂಗ್ ಏನೇ ಒಂದು ನೀವು ಮಾಡಬೇಕಾದ್ರೂ ಎಲ್ಲ ಇಲ್ಲಿ ಆನ್ಲೈನ್ ಪೇಮೆಂಟೇ ತೊಗೊಳ್ಳೋದು. ಸೊ ನಿಮಗೆ ಫೋನ್ಪೇ, ಗೂಗಲ್ ಪೇ ಯಾವುದ್ರಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗಿರುತ್ತೆ ನೀವು ಅದರಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ನಿಮ್ದು ಏನೇ ಒಂದು ರೆಸಿಪ್ಟ್ ಇರುತ್ತೆ ನೋಡಿ, ಅದು ಇಮೇಲ್ಗೆ ಬಂದು
ತಲುಪುತ್ತೆ. ನೆಕ್ಸ್ಟು ಡೊನೇಷನ್. ಇನ್ ಕೇಸ್ ಯಾರಾದರೂ ಡೊನೇಷನ್ ಕೊಡಬೇಕು ಮಠಕ್ಕೆ ಅನ್ನೋರಾದರೆ ಸೇಮ್ ಆ ಡೊನೇಷನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ನ ಕೊಡಿ, OTP ಬರುತ್ತೆ, ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಎಷ್ಟು ಕೊಡಬೇಕು ಅನಿಸುತ್ತೋ ಡೊನೇಷನ್ನ ನೀವು ಅಷ್ಟು ಕೊಟ್ಟು, ಇದು ಅಷ್ಟೇ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ, ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು. ಇದು ಯಾವ್ಯಾವುದಕ್ಕೆ ಅಂತ ಅಲ್ಲೇ ತೋರಿಸ್ತಾ ಇದೆ. ಅನ್ನದಾನ, ಗೋದಾನ, ಗೋಶಾಲೆ, ಕನ್ಸ್ಟ್ರಕ್ಷನು, ವಿದ್ಯಾದಾನ ಎಲ್ಲ ಅಲ್ಲೇ ಪ್ರತಿಯೊಂದು ಅಲ್ಲೇ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಕೊಡ್ಬೇಕು ಅನ್ಸುತ್ತೋ ನೀವು ಡೊನೇಟ್ ಮಾಡ್ಬೋದು. ಅಮೌಂಟ್ನ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿಯಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದಿದೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಂತ ಅಂದ್ಬಿಟ್ಟು. ಇವನ್ ಆ ಟಿಕೆಟು ಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ. ಅದು ಬಂದು 150 ರೂಪೀಸ್ ಕಾಸ್ಟ್ ಆಗಿರುತ್ತೆ ಅಷ್ಟೇ. ಇನ್ನು ನೆಕ್ಸ್ಟು ಹಿಸ್ಟ್ರಿಗೆ ಹೋದರೆ, ಆ ಹಿಸ್ಟ್ರಿಲಿ ನಾನು ಆಗಲೇ ಹೇಳ್ದಂಗೆ ನಿಮಗೆ ನೀವು ಪಾಸ್ಟ್ ಏನಾದರೂ ಈ ವೆಬ್ಸೈಟಲ್ಲಿ ಯೂಸ್ ಮಾಡಿಕೊಂಡು ನೀವು ರೂಮ್ ಬುಕ್ಕಿಂಗ್ ಮಾಡಿರ್ಬೋದು, ಇಲ್ಲ ಸೇವಾ ಬುಕ್ಕಿಂಗ್ ಮಾಡಿರ್ಬೋದು, ಪ್ರತಿಯೊಂದು ಇಲ್ಲೇ ತೋರಿಸುತ್ತೆ. ಈಗ ನಾನೊಂದು ನನ್ನ ಮೊಬೈಲ್ ನಂಬರ್ನ ನಾನು ಆಕೆಯಲ್ಲಿ ವೆರಿಫೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಿಮ್ಮ ಇಮೇಲ್ ಅಡ್ರೆಸ್ಸು ಇಲ್ಲ ನಾರ್ಮಲ್ ವಾಟ್ಸಪ್ಗೆ ನಿಮಗೆ ವೆರಿಫೈ ಲೈಕ್ ಅಂದರೆ OTP ಬರುತ್ತೆ. OTPನ ನೀವು ಪ್ರೊಸೀಡ್ ಮಾಡಿದ್ರಿ ಅಂತ ಅಂದರೆ ನಿಮ್ಗಲ್ಲೇ ತೋರಿಸ್ತಾ ಹೋಗುತ್ತೆ ನೀವು ಏನೇನು ಬುಕ್ ಮಾಡ್ಕೊಂಡಿದ್ರು, ರೂಮಾ, ಡೊನೇಷನ್ನ ಏನು ಪ್ರತಿಯೊಂದು ಅಲ್ಲೇ ಫಿಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಾನು ಲಾಸ್ಟ್ ಟೈಮ್ ಬುಕ್ ಮಾಡಿದ್ನಲ್ವ ರೂಮು, ಅದ್ರದ್ದು ಟಿಕೆಟ್ ಇದು ನಮಗೆ ಮೇಲ್ಗೆ ಬರುತ್ತೆ ಈ ಟಿಕೆಟು. ಇಲ್ಲಾಂದರೆ ನಾರ್ಮಲ್ ಮೆಸೇಜಲ್ಲೂ ಕೂಡ ಬಂದಿರುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಗೂಗಲ್ಗೆ ಹೋಗುತ್ತೆ, ಗೂಗಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟು ವಿಡಿಯೋ ಆಗಿರುತ್ತೆ. ಹೋಗಿ ನೋಡ್ಕೊಂಡು ಬಂದ್ರಲ್ವಾ. ಐ ಥಿಂಕ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿರ್ತೀನಿ. ಈ ವ್ಲಾಗ್ ತುಂಬಾ ಇನ್ಫಾರ್ಮೇಷನ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ ನಿಮಗೆ. ಆನ್ಲೈನ್ ಪೇಮೆಂಟಾ, ಆಫ್ಲೈನ್ ಪೇಮೆಂಟಾ, ಮತ್ತು 250 ರೂಪೀಸ್ಗೆಲ್ಲ ರೂಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು 250 ರೂಪೀಸ್, 300 ರೂಪೀಸ್, 600 ರೂಪೀಸ್ಗೆಲ್ಲ ರೂಮ್ಗಳು ಅವೈಲೇಬಲ್ ಇದೆ. ಸೊ ಬೇಗ ಹೋಗಿ ರೂಮ್ಗಳನ್ನೆಲ್ಲ ಬುಕ್ ಮಾಡಿಕೊಂಡು ನೀವು ಮಂತ್ರಾಲಯನ ಒಂದ್ಸಲಿ ವಿಸಿಟ್ ಮಾಡಿಬಿಟ್ಟು ಬನ್ನಿ, ರಾಯರ ಆಶೀರ್ವಾದ ತೊಗೊಂಡು ಬನ್ನಿ ಅಂತ ಹೇಳ್ತಾ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರು ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ ಈ ವಿಡಿಯೋ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಟಾ, ಬಾಯ್, ಲಾಟ್ಸ್ ಆಫ್ ಲವ್.